ಸತ್ಯ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದರಂತೆ ಅಂತ. ನಾನು ಸತ್ಯ ಹೇಳಲೇಬೇಕು ಅಂತ ಹೇಳಿ ಹೊರಟಾಗ ನನ್ನ ತಾಯಿಗೆ ಆದ ಅವಮಾನವನ್ನು ತಡೆಯೋಕ್ಕಾಗದಲೇ ಇದ್ದಾಗ, ನನ್ನ ತಾಯಿಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಈ ಮನುಷ್ಯನ ಮೈ ಮೇಲೆ ದೇವರು ಬರಲ್ಲ ಸುಳ್ಳು ಅಂತ ಹೇಳಿ ನಾನು ವಾದ ಮಾಡೋಕ್ಕೆ ಮುಂದಾದೆ. ಅದಕ್ಕೆ ನಮ್ಮ ಜನ ಪಟ್ಟ ಕಟ್ಟಿದ್ದು ಇವನು ದೇವರ ವಿರೋಧಿ, ದೆವ್ವದ ವಿರೋಧಿ. ಯೋಚನೆ ಮಾಡಿ, ನಾನು ದೇವರ ಮತ್ತು ನಿಜವಾದ ಧರ್ಮದ ವಿರೋಧಿಯಲ್ಲ. ಈ ಅಖಿಲ ಭಾರತ ಪಾದಯಾತ್ರೆ ಅಂತ ಹೇಳಿ ಲಕ್ಷ್ಮೀ ನರಸಯ್ಯ ಅಂತ ಇದ್ದರು. ಈಗಲಂಗೆ ಫಾಸ್ಟ್ ಇರಲಿಲ್ಲ ವಿಜ್ಞಾನ. ಕಾರ್ಡ್ ಬರೆಯರು, ಹುಲಿಕಲ್ಲವರೇ ನೀವೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಈ ಕೋಲಾಲದ ಮತ್ತು ಮಣ್ಣೆಯ ಮಧ್ಯೆ ಒಂದು ಶಂದೆಯವರು ಬರುತ್ತೆ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಆಗ ಇಲ್ಲಿಂದ ನಾನು ಮುದ್ಲಿಂಗನಹಳ್ಳಿಗೆ ಬಸ್ಸಲ್ಲಿ ಹೋದೆ. ಆ ಕಡೆಯಿಂದ ಮುದ್ಲಿಂಗನಹಳ್ಳಿಗೆ ಆ ಲಕ್ಷ್ಮೀ ನರಸಿಂಹಯ್ಯ ಬಂದರು, ಸ್ಕೂಟ್ರಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಮಠ ಮಧ್ಯಾಹ್ನ 1:15 ಗಂಟೆ ಶನಿವಾರ ಜನ ಎಲ್ಲ ಮುಗ್ಧವಾಗಿ ಅಲ್ಲೇ ಲಡಿಕೆ ಹಾಕ್ಕೊಂಡು ಅವರವರೇ ಮಾತಾಡಿಕೊಂಡು ಏನೇನೋ ಉಭಯ ಕ್ವಶನ್ ನನಗೆ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಮಾತಾಡ್ತಾಯಿದ್ರು. ನನಗೆ ಅಖಿಲ ಭಾರತ ಪಾದಯಾತ್ರೆ ನರಸಿಂಹಯ್ಯ ಹಂಗೆ ನಿಂತ್ಕೊಂಡು ಜುಬ್ಬ ಇತ್ತು, ನಾನು ನಿಂತ್ಕೊಂಡೆ. ದೇವ್ರು ಬಂದೇ ಬಿಡ್ತು. ಯಾವ ದೇವರು? ಶನಿದೇವರು. ನಮ್ಮಪ್ಪ ಹೇಳ್ತಿದ್ರು, ಶನಿದೇವರು ಒಂದು ಸಣ್ಣ ಕಣ್ಣು ಬಿಟ್ಟರೆ ಜಗತ್ತೇ ಸುಟ್ಟೋಗ್ಬಿಡುತ್ತೆ ಅಂತ. ಆದರೆ ಇವ್ರ ಮೈ ಮೇಲೆ ಬಂದ್ಬಿಡ್ತು. ಏನು ಕುಣಿತಾವ್ರೆ ಆ ಮೊಳೆಗಳ ಆವಿಗೆ ಮೇಲೆ. ನನಗೆ ರಕ್ತ ಕುದೀತಾ ಇದೆ, ಅವನು ಕುಣಿತಾ ಇದ್ದಾನೆ. ಅವನು ಚೆನ್ನಾಗಿ ಮಳೆ ಮೇಲೆ ಕುಣಿತಾನೆ ಅಂತವನೇ, ನನಗೆ ಹಂಗೆ ರಕ್ತ ಕುದೀತಾ ಇದೆ. ಸುಳ್ಳು ಸುಳ್ಳು. ನಾನು ಹೇಳಿದೆ, ಲಕ್ಷ್ಮೀ ನರಸಿಂಹಯ್ಯರೇ ಸುಳ್ಳಿದು, ಇವನಿಗೆ ದೇವರು ಬರಲ್ಲ, ದಿನರು ಬರಲ್ಲ, ಯಾಕೆ ನಂಬ್ತೀರಾ ಅಂತ ಜೋರಾಗಿ ಹೇಳಿದ ತಕ್ಷಣ ಅವನ ಕೈಲಿದ್ದ ತ್ರಿಶೂಲ ನನ್ನ ಕೈಗೆ ಬಂದು ತಗೊಳ್ತು. ಗಾಯ ಆಗಿದೆ, ರಕ್ತ ಸೋರ್ತಾ ಇದೆ. ಜನ ಎಲ್ಲ ನೋಡು, ಈ ನನ್ನ ಮಗ ಇನ್ನು ಎಳಸು, ದೇವರಿಲ್ಲ ಅಂದ, ಬರಲ್ಲ ಅಂದ, ನೋಡು ದೇವರು ಸರಿಯಾಗಿ ಕೊಡ್ತೀನಿ ನನ್ನ ಮಗನಿಗೆ, ಇನ್ನೂ ಕೊಡಬೇಕು ಅಂತ ಕೆಲವರು. ಆದರೆ ರಕ್ತ ಜೋರಾಗಿ ಹರಿತಾ ಇತ್ತು. ಆ ಲಕ್ಷ್ಮೀ ನರಸಯ್ಯ ಒಂದು ಟವಲ್ ಇತ್ತು, ಅದನ್ನು ಸುತ್ತಿದ್ರು. ದೇವರು ಹೊರಟೋಗ್ಬಿಟ್ಟು ಆ ದೇವರು ಮೈ ಮೇಲೆ ಬಂದಿದ್ನಲ್ಲ ಆ ವ್ಯಕ್ತಿ ಬಂದು ಮತ್ತೆ ಬಟ್ಟೆ ಕಟ್ಟೋಕ್ಕೆ ನಾಟಕ ಮಾಡ್ದ. ನಾನು ಹೇಳಲಿಲ್ವೇನಪ್ಪ, ದೇವ್ರು ಬರಲ್ಲ ಅಂತ ಹೇಳ್ಬಾರ್ದು. ನೋಡಿ ಎಂಥ ಗ್ರಾಚಾರ ಆಯಿತು. ಅದು ಶನಿದೇವ್ರು ಅಂತಾರೇನೋ, ಲೇ ಹುಡುಗ, ಎಳಸು ಅಂತ ಹೇಳಿದ್ರು. ಆಗ ಜನ ಅವ್ರಿಗೆ ಒಳ್ಳೆ ಬೆಲೆ ಕೊಡ್ತಿದ್ರು. ನೋಡಪ್ಪ ದೇವ್ರು ಬಿಟ್ಟೇ ಹೋಗ್ಬಿಡ್ತು, ಇವನು ಹೇಳಿದಕ್ಕೆ ಆ ವ್ಯಕ್ತಿನೇ ಬಂದು, ಪೂಜಾರಿನೇ ಬಂದು ಎಷ್ಟು ಮಟ್ಟಿಗೆ ಶುಶ್ರೂಷೆ ಮಾಡ್ತಾವ್ರೆ, ಇವರು ದೇವರು ಕೊಂಡ್ರಪ್ಪ ಅಂತ ಜನ ಅವನಿಗೆ ಕಾಲಿಗೆ ಬೀಳ್ತಾ ಇದ್ದಾರೆ. ಯೋಚನೆ ಮಾಡಿ, ಮನುಷ್ಯನ ಮೈ ಮೇಲೆ ದೇವರು ಬರಲ್ಲ ಅಂತ ಹೇಳಿದಕ್ಕೆ ಆ ದೇವರೇ ಬಂದು ನನ್ನ ಕೈಗೆ ತ್ರಿಶೂಲ ಚುಚ್ಚುತ್ತೆ. ಆಮೇಲೆ ದೇವರು ಇಲ್ಲ ಅಂತ ನಾವು ವಾದ ಮಾಡೋಕ್ಕೋ, ಮೈ ಮೇಲೆ ಬರಲ್ಲ ಅಂತ ವಾದ ಮಾಡೋಕ್ಕೆ ಹೋದರೆ ಅವನು ಬಂದು ಜನಗಳಿಗೆ ಅನುಕಂಪ ತಗೊಳ್ಳಿಕ್ಕೆ ಮಾಡ್ತಾರೆ. ನಾವೇನೋ 40ನೇ ಶತಮಾನದ 40ನೇ ವರ್ಷದ ಹಿಂದಿನ ಮಾತಾಡ್ತಾ ಇದ್ದೀನಿ ನಾನು. ಆದರೆ 40 ವರ್ಷಕ್ಕೆ ಈಗ ಬಂದಿದ್ದೀವಿ. ಈಗ ನೋಡಿ, ದೇವರುಗಳು ಮಾರುಕಟ್ಟೆಯ ಸರ್ಕಾರ ಕೇರಿ ಕೇರಿ ಬೀದಿ ಬೀದಿಗಳಿಗೆ ದೇವಸ್ಥಾನಗಳು ಪ್ರಾರಂಭ ಆಗಿಬಿಟ್ಟಿವೆ. ದೇವಸ್ಥಾನಗಳಿರಲಿ, ಅದು ಅವ್ರ ಸಂಸ್ಕೃತಿ. ಆದರೆ ದೇವರು ಬರ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಜನ. ಇಲ್ಲ ಸಲ್ಲದ ಏನೇನೋ ಮಾಡ್ತಾ ಇದ್ದಾರೆ ಜನ ದೇವ್ರ ಹೆಸರಿನಲ್ಲಿ. ಇನ್ನೂ ಎತ್ತ ಸಾಗುತ್ತೋ ಗೊತ್ತಿಲ್ಲ, ದೇವರನ್ನು ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾರೇನೋ ಅಂತ ಆತಂಕ ಇದೆ. ಈ ದೇವರೇ, ಈ ಜನಗಳಿಗೆ ಒಂದಿಷ್ಟು ಬುದ್ಧಿವಂತಿಕೆ ಕೊಡು. ನಿನ್ನ ನಿಜವಾದ ಅಸ್ತಿತ್ವವಿದ್ದರೆ